ನಾವು ಪ್ರತಿಯೊಂದು ಸಮಾಜಕ್ಕೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಆಶಯ ಇಟ್ಕೊಂಡಿದೆ. ಆ ಆಶಯದಂತೆ ಆಯ್ಕೆ ಮಾಡಿ ಇದ್ರು ನಮ್ಮಲ್ಲಿ ಕೂಡ ಅಧ್ಯಕ್ಷರಾಗತಕ್ಕಂಥ ಅರ್ಹತೆ ಉಳ್ಳವರು ಬಹಳಷ್ಟು ಮಂದಿ ಇದ್ರೂ ಕೂಡ ಸರ್ಕಾರದ ಕೆಲವು ನಿಯಮಗಳಿಗೆ ನಾವು ಕಟ್ಟು ಬಿದ್ದು ಆ ನಿಯಮಗಳನ್ನು ಕೂಡ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಆದೇಶವನ್ನು ಕೂಡ ನಾವು ಪಾಲಿಸಬೇಕಾಗ್ತದೆ. ದಯಮಾಡಿ ಯಾರಿಗಾದ್ರೂ ಕೂಡ ಇವತ್ತು ಆಯ್ಕೆಯಿಂದ ಮನಸ್ಸಿಗೆ ಭಾರ ಆಗಿದ್ರೆ ಅಂಥವರಿಗೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಹುದ್ದೆಗಳ ಅವಕಾಶ ಮಾಡಿಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ಇವತ್ತೇನು ಈ 4 ಜನರು ಒಳ್ಳೆ ಕೆಲಸವನ್ನು ಮಾಡಿ ಅವರಿಗೆ ಸಹಕಾರಿಗಳಾಗಿ ಸದಾಕಾಲ ನಾನು ಮತ್ತು ಬಸವ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಅವರೊಂದಿಗೆ